ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗ ಯಾವ ರೀತಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂತಕ್ಕಂಥದನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ರಪ್ಪ ಅಂತಂದ್ರ ಈ ವಿಡಿಯೋಸ್ ಗಳನ್ನ ದಯವಿಟ್ಟು ಶೇರ್ ಮಾಡ್ರಿ. ಹಂಗಾರ ನೋಡೋಣ ಬರ್ರಿ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇನ್ ಡಿಫರೆಂಟ್ ಸರ್ಕಮ್ಟೆನ್ಸಸ್. ಸೊ ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರ ಕೆಲವೊಂದು ಡಿಫ್ರೆಂಟ್ ಸರ್ಕಮ್ಟೆನ್ಸಸ್ ಅದಾವ್ರಿ. ಅಂದ್ರೆ ಕ್ವಶನ್ ದಾಗ ಏನಪ್ಪಾ ಅಂತಂದ್ರ ಬೇರೆ ರೀತಿ ಮೆಥಡ್ಸ್ ಗಳನ್ನ ಕೊಡ್ತಾರ. ಅವು ಯಾವ ಮೆಥಡ್ಸ್ ಅಂತಕ್ಕಂಥದನ್ನ ನೋಡೋಣ. ಸೊ ವೆನ್ ಬೋತ್ ಕ್ಯಾಶ್ ಪ್ರೈಸ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್. ನೋಡ್ರಿ ಏನಪ್ಪಾ ಅಂತಂದ್ರ ನಿಮ್ಮ ಕ್ವಶನ್ ದಾಗ ಕ್ಯಾಶ್ ಪ್ರೈಸ್ ಕೊಡ್ತಾರ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರ. ಸೊ ಇದೊಂದು ರೀತಿ ಮೆಥಡ್ ಅನ್ನ ನೋಡ್ತೀವಿ. ದೆನ್ ವೆನ್ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್. ಸೊ ಇನ್ನೊಂದು ಯಾವ ಮೆಥಡ್ ಅಪ್ಪ ಅಂತಂದ್ರ ಕ್ಯಾಶ್ ಪ್ರೈಸ್ ಅನ್ನ ಕೊಡುದಿಲ್ಲ. ಸೊ ಅದು ಒಂದು ಮೆಥಡ್ ಅನ್ನ ನೋಡ್ತೀವಿ. ಸೊ ದೆನ್ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುದಿಲ್ಲ. ಸೊ ಈ ಮೂರ್ ಕೇಸಸ್ ಒಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಬೇರೆ ಬೇರೆ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರ ಈ ಮೆಥಡ್ಸ್ ಒಳಗೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೀವಿ. ಸೊ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಒನ್ ಬೈ ಒನ್ ಏನ್ ಮಾಡೋಣ್ರಿ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಈ ಒಂದು ಕ್ಲಾಸ್ ಆಗಿ ಏನ್ ಮಾಡ್ತೀವಿ, ಕ್ಯಾಶ್ ಪ್ರೈಸ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಅದೇ ರೀತಿ ನೆಕ್ಸ್ಟ್ ವಿಡಿಯೋಸ್ ಒಳಗ ಕ್ಯಾಶ್ ಪ್ರೈಸ್ ಕೊಡ್ಲಾರ್ದಾಗ ಹೆಂಗ್ ಮಾಡಬೇಕು, ಸೊ ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಲಾರ್ದಾಗ ಹೆಂಗ್ ಮಾಡಬೇಕು ಅಂತಕ್ಕಂಥದನ್ನ ಏನ್ ಮಾಡೋಣ್ರಿ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಈ ಒಂದು ಕ್ಲಾಸ್ ಆಗಿ ನಾವ್ ಏನ್ ಮಾಡೋಣ್ರಿ ಕ್ಯಾಶ್ ಪ್ರೈಸ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡಿ. ಸೊ ಕ್ವಶನ್ ಆನ್ 1/1/2014 an asset of cash price of rupees 3,720. ಸೊ ಏನ್ ಮಾಡತ್ತನ್ರಿ ಕ್ವಶನ್ ದಾಗ ಕ್ಯಾಶ್ ಪ್ರೈಸ್ ಅನ್ನ ಕೊಡಾಕತ್ತನ 3,720. ಸೊ ಕ್ಯಾಶ್ ಪ್ರೈಸ್ ಅಂದ್ರೆ ಏನ್ರಿ, ವಿದೌಟ್ ಇಂಟ್ರೆಸ್ಟ್ ಅಮೌಂಟ್ ಏನಂತ ಹೇಳ್ತೀವಪ್ಪ ಅಂತಂದ್ರೆ ನಾವು ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ವಾಸ್ ಅಕ್ವೈರ್ಡ್ ಬೈ ಅದ್ವಿಕ್ ಕಂಪನಿ ಲಿಮಿಟೆಡ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಪೇಬಲ್ rupees 1,000 ಆಸ್ ಅಡ್ವಾನ್ಸ್. ನೋಡ್ರಿ ಅಡ್ವಾನ್ಸ್ ಎಷ್ಟು ಕೊಡಾಕತ್ತಾರ ಇಲ್ಲಿ 1,000 rupees ಏನ್ ಮಾಡತ್ತಾರ ಇಲ್ಲಿ ಅಡ್ವಾನ್ಸ್ ಅನ್ನ ಕೊಡಾಕತ್ತಾರ. ಸೊ ಅಡ್ವಾನ್ಸ್ ಏನ್ ಮಾಡತ್ತಾರಿ 1,000 rupees ಕೊಡತ್ತಾರ. ಅಂಡ್ ದಿ ರಿಮೈನಿಂಗ್ ಇನ್ 3 equal annual installments of rupees 1,000. ನೋಡ್ರಿ ಅಡ್ವಾನ್ಸ್ 1,000 rupees ಪೇಮೆಂಟ್ ಮಾಡತ್ತಾರ, 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಕೊಡ್ತಾನ. ಒಂದ್ ಇನ್ಸ್ಟಾಲ್ಮೆಂಟ್ ಗೆ 1,000 ಈಚ್. ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಅಟ್ 5% ಪರ್ ಎನಮ್. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್. ಇದು ಏನಪ್ಪಾ ಅಂತಂದ್ರ ನಮ್ ಕ್ವಶನ್. ಈ ಕ್ವಶನ್ ದಾಗ ಏನೈತ್ರಿ, ಸೊ ಕ್ಯಾಶ್ ಪ್ರೈಸ್ ಕೊಟ್ಟನ 3,720, 1,000 ಅಡ್ವಾನ್ಸ್ ಕೊಡ್ತಾನ, ದೆನ್ 1,000 ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾನ, 3 ಇನ್ಸ್ಟಾಲ್ಮೆಂಟ್ಸ್ ಗಳನ್ನ ಪೇಮೆಂಟ್ ಮಾಡ್ತಾನ. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟೈತ್ರಿ 5%. ಇದನ್ನ ಇಟ್ಕೊಂಡು ಏನ್ ಮಾಡತ್ ಹೇಳ್ತಾನ್ರಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡತ್ ಹೇಳ್ತಾರ. ಹಂಗಾರೆ ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ಇದೊಂದು ಚಾರ್ಟ್ ಅನ್ನ ಹಾಕ್ಬೇಕು. ಚಾರ್ಟ್ ಮುಖಾಂತರ ಏನ್ ಮಾಡ್ತೀವಿ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಂಗಾರೆ ಯಾವ ರೀತಿ ಚಾರ್ಟ್ ಬರ್ತೈತಿ ನೋಡ್ರಿ. ಸೊ ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಕಾಲಮ್ ಇಂಟ್ರೆಸ್ಟ್. ಈ ಕ್ವಶನ್ ದಾಗ ಏನೈತ್ರಿ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟನ 5%. ದೆನ್ ಪ್ರಿನ್ಸಿಪಲ್ ಕಾಲಮ್, ದೆನ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ಇನ್ನ ಡಿಪ್ರಿಸಿಯೇಷನ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಡಿಪ್ರಿಸಿಯೇಷನ್ ಕೊಂದ್ ಏನಕ್ಕೈತ್ರಿ ಕಾಲಮ್ ಎಡಿಷನ್ ಆಕೈತಿ. ಸೊ ಡಿಪ್ರಿಸಿಯೇಷನ್ ಕೊಟ್ರೆ ಡಿಪ್ರಿಸಿಯೇಷನ್ ಕಾಲಮ್ ಏನ್ ಮಾಡೋಣ್ರಿ ಹಾಕೋಣತ್. ಸೊ ಇವು ಎಷ್ಟು ಏನಪ್ಪಾ ಅಂತಂದ್ರ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾರ ಕಾಲಮ್ಸ್ ಗಳು. ಹಂಗಾರ ನಮಗೆ ಏನ್ ಮಾಡ್ತಾನ್ರಿ ಇಲ್ಲಿ ಓಪನಿಂಗ್ ಡೇಟಿಗೆ ಅಸೆಟ್ ಅನ್ನ ಪರ್ಚೇಸ್ ಮಾಡ್ಯಾನ. ಸೊ ಪ್ರತಿ ಒಂದು ಇಯರ್ ಎಂಡಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಅನ್ನ ಪೇಮೆಂಟ್ ಮಾಡ್ತಾನ. ಸೊ ಡೇಟ್ 1/1/2014 ಅಂದ್ರ ಅಸೆಟ್ ಅನ್ನ ಎಷ್ಟನೇ ಡೇಟಿಗೆ ಪರ್ಚೇಸ್ ಮಾಡ್ಯಾರಿ, ಓಪನಿಂಗ್ ಡೇಟಿಗೆ ಪರ್ಚೇಸ್ ಮಾಡ್ಯಾರ. ಹಂಗಾರ ಓಪನಿಂಗ್ ಡೇಟಿಗೆ ಪರ್ಚೇಸ್ ಮಾಡ್ಯಾರ ಅಂದ್ರೆ ಅಡ್ವಾನ್ಸ್ ಕೊಟ್ಟು ಏನ್ ಮಾಡ್ತಾನೆ ಇಲ್ಲಿ ಪೇಮೆಂಟ್ ಅನ್ನ ಮಾಡ್ತಾನ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ 31/12/2014, ದೆನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 31/12/2015. ಸೊ ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ 31/12/2016. ಸೊ ಈ ರೀತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಡೇಟ್ಸ್ ಗಳು ಅಂದ್ರ ಓಪನಿಂಗ್ ಅಮೌಂಟ್ ಕೊಟ್ಟಾನ, ಅಂದ್ರ ಅಡ್ವಾನ್ಸ್ ಅನ್ನ ಕೊಟ್ಟಾನ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಸೊ ಈ ರೀತಿ ಏನ್ ಮಾಡ್ಯಾರಪ್ಪ ಅಂತಂದ್ರ ನಮ್ಗ ಇನ್ಫಾರ್ಮೇಶನ್ ಕೊಟ್ಟಾರ. ಇನ್ನ ಏನ್ ಬರ್ತೈತಪ್ಪ ಅಂತಂದ್ರ ನೋಡ್ರಿ. ಸೊ ಕ್ಯಾಶ್ ಪ್ರೈಸ್ ಎಷ್ಟೈತ್ರಿ ಕ್ವಶನ್ ದಾಗ 3,720. ಇದನ್ನ ನಾವ್ ಏನಂತ ಹೇಳ್ತೀವಿ ವಿದೌಟ್ ಇಂಟ್ರೆಸ್ಟ್ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ ಅಮೌಂಟ್ ಅನ್ನ. ದನ್ ಸೊ ಅಡ್ವಾನ್ಸ್ ಎಷ್ಟು ಕೊಡಾಕತ್ತಾನ, ಅಡ್ವಾನ್ಸ್ ಕೊಟ್ಟಾನ 1,000 rupees. ದೆನ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇಮೆಂಟ್ ಮಾಡಾಕತ್ತಾನ 1,000 ಒಂದ್ ಇನ್ಸ್ಟಾಲ್ಮೆಂಟ್ ಮಾಡ್ತಾನ. ಅಂತವ್ ಎಷ್ಟು ಇನ್ಸ್ಟಾಲ್ಮೆಂಟ್ ಅದಾವ್ರಿ 3 ಇನ್ಸ್ಟಾಲ್ಮೆಂಟ್. ಅಂದ್ರೆ 1,000 into 3 ಅಂತಂದ್ರ
ಸೊ 3000 ದಟ್ ಈಸ್ 4000 ನೋಡ್ ಟೋಟಲ್ ಎಷ್ಟೈತ್ರಿಲೆ 4000 ಆಯ್ತು. ಕ್ಯಾಶ್ ಪ್ರೈಸ್ ಎಷ್ಟೈತ್ರಿ 3720 ಐತಿ. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಡ್ವಾನ್ಸ್ ಮತ್ತು ಇನ್ಸ್ಟಾಲ್ಮೆಂಟ್ ಹೇಳಿದ್ರ 4000 ಆಯ್ತು. ಇದು ವಿದೌಟ್ ಇಂಟ್ರೆಸ್ಟ್ ಅಂದ್ರೆ ಕ್ಯಾಶ್ ಪ್ರೈಸ್ ಅಂದ್ರೆ ಏನ್ರಿ ವಿದೌಟ್ ಇಂಟ್ರೆಸ್ಟ್. ಈ ಟೋಟಲ್ ಅಮೌಂಟ್ ಏನ್ರಿ ವಿತ್ ಇಂಟ್ರೆಸ್ಟ್. ಹಂಗಾರೆ ನಾವು ಯಾವ ಕಾಲಮ್ದಾಗ ಅಮೌಂಟ್ ಅನ್ನ ಬರಿಬೇಕು ಫಸ್ಟ್. ಸೊ ಯಾವಾಗ ನಿಮ್ದು ಕ್ಯಾಶ್ ಪ್ರೈಸ್ ಕಿಂತ ಅಡ್ವಾನ್ಸ್ ಮತ್ತು ಟೋಟಲ್ ಇನ್ಸ್ಟಾಲ್ಮೆಂಟ್ ಕೂಡಿಸಿದಾಗ ಅಮೌಂಟ್ ಏನಾದ್ರೂ ಹೆಚ್ಚಿಗೆ ಬತ್ತಂದ್ರ ಕ್ಯಾಶ್ ಪ್ರೈಸ್ ಕಿಂತ ಹೆಚ್ಚಿಗೆ ಬತ್ತಪ್ಪ ಅಂತಂದ್ರ ಅವಾಗ ನೀವ್ ಏನ್ ಮಾಡ್ಬೇಕ್ರಿ ಆ ಅಮೌಂಟ್ ಗಳನ್ನ ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್ ಕಾಲಮ್ದಾಗ ಬರಿಬೇಕು. ಸೊ ಫಸ್ಟ್ ಮೆಥಡ್ ದಾಗ ಏನಕ್ಕೈತ್ರಿ ಸೊ ನಿಮ್ ಕ್ಯಾಶ್ ಪ್ರೈಸ್ ಕೊಡ್ತಾನ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾನ ಬಟ್ ಈ ಅಡ್ವಾನ್ಸ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಯಾವ ಕಾಲಮ್ದಾಗ ಬರಿಬೇಕಂತಕ್ಕಂಥದ್ದು ಕ್ವಶನ್ ಬರ್ತೈತಿ. ಸೊ ಯಾವಾಗ ಕ್ಯಾಶ್ ಪ್ರೈಸ್ ಕಿಂತ ಅಡ್ವಾನ್ಸ್ ಇನ್ಸ್ಟಾಲ್ಮೆಂಟ್ ಕಾಲಮ್ ಅಮೌಂಟ್ ಹೆಚ್ಚಿಗೆ ಆಕೈತಿ ಹೆಚ್ಚಿಗೆ ಆದಾಗ ಏನ್ ಮಾಡ್ಬೇಕ್ರಿ ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್ ಕಾಲಮ್ದಾಗ ಏನ್ ಮಾಡ್ಬೇಕ್ರಿ ಅಮೌಂಟ್ಸ್ ಗಳನ್ನ ಬರಿಬೇಕು. ಹಂಗಾರೆ ನಾವೇನ್ ಮಾಡ್ತೀವ್ರಿ ಇದು 4000 ಬಂದೈತಿ ಅಂದ್ರೆ ಕ್ಯಾಶ್ ಪ್ರೈಸ್ ಕಿಂತ ಹೆಚ್ಚಿಗೆ ಐತಿ. ಸೊ ಆ ಕಾರಣಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಫಸ್ಟ್ ಈ ಅಮೌಂಟ್ಸ್ ಗಳನ್ನ ನಾವು ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್ ಕಾಲಮ್ದಾಗ ಏನ್ ಮಾಡ್ತೀವಿ ಎಂಟ್ರಿ ಮಾಡ್ಕೋಬೇಕು. ಹಂಗಾರೆ ಅಡ್ವಾನ್ಸ್ ಎಷ್ಟು ಕೊಟ್ಟಾನ 1000 rupees. ದೆನ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 1000 rupees, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1000 rupees, ಥರ್ಡ್ ಇನ್ಸ್ಟಾಲ್ಮೆಂಟ್ 1000 rupees. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ಅರ್ಥ ಮಾಡ್ಕೋರಿ. ಸೊ ಕ್ಯಾಶ್ ಪ್ರೈಸ್ ಎಷ್ಟೈತಪ್ಪ ಅಂತಂದ್ರ 3720 ಐತಿ. ಸೊ ಅಡ್ವಾನ್ಸ್ ಮತ್ತು ಇನ್ಸ್ಟಾಲ್ಮೆಂಟ್ಸ್ ಕೂಡಿಸಿದಾಗ ಎಷ್ಟೈತ್ರಿ 4000 ಆಯ್ತು. ಸೊ ಕ್ಯಾಶ್ ಪ್ರೈಸ್ ಕಿಂತ ಏನಾದ್ರೂ ಹೆಚ್ಚಿಗಿತ್ತಪ್ಪ ಅಂತಂದ್ರ ಆ ಎಲ್ಲಾ ಅಮೌಂಟ್ಸ್ ಗಳನ್ನ ಏನ್ ಮಾಡ್ಬೇಕ್ರಿ ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್ ಕಾಲಮ್ದಾಗ ಎಂಟ್ರಿ ಮಾಡಬೇಕು. ಅಕಸ್ಮಾತ್ ಕ್ಯಾಶ್ ಪ್ರೈಸ್ 3720 ಸೊ ಇದು ಕೂಡ 3720 ಬಂದಾಗ ಅವಾಗ ಪ್ರಿನ್ಸಿಪಲ್ ಕಾಲಮ್ದಾಗ ಏನ್ ಮಾಡ್ಬೇಕ್ರಿ ಅಮೌಂಟ್ ಗಳನ್ನ ಎಂಟ್ರಿ ಮಾಡಬೇಕು. ಸೊ ದಯವಿಟ್ಟು ಲಕ್ಷ ಕೊಡ್ರಿ. ಸೇಮ್ ಇತ್ತಪ್ಪ ಅಂತಂದ್ರ ಪ್ರಿನ್ಸಿಪಲ್ ಕಾಲಮ್ದಾಗ ಎಂಟ್ರಿ ಮಾಡ್ತೀವಿ. ಸೊ ಹೆಚ್ಚಿಗೆ ಬತ್ತಪ್ಪ ಅಂತಂದ್ರ ಕ್ಯಾಶ್ ಪ್ರೈಸ್ ಕಿಂತ ಹೆಚ್ಚಿಗೆ ಬತ್ತಪ್ಪ ಅಂತಂದ್ರ ಅಡ್ವಾನ್ಸ್ ಆರ್ ಇನ್ಸ್ಟಾಲ್ಮೆಂಟ್ ಕಾಲಮ್ದಾಗ ಏನ್ ಮಾಡಿರೋದನ್ನ ಎಂಟ್ರಿ ಮಾಡ್ರಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನ್ ಮಾಡ್ಬೇಕು ನೋಡ್ರಿ. ಸೊ ನಮ್ದು ಕ್ಯಾಶ್ ಪ್ರೈಸ್ 3720 ಐತಿ. ಇದನ್ನ ಸೊ ನಿಮ್ ಮೂಲ್ಯಾಗ ಏನ್ ಮಾಡ್ಕೊರಿ ಒಂದ್ ಕಡೆ ಬರ್ಕೊಂಡ್ಬಿಡ್ರಿ ಕ್ಯಾಶ್ ಪ್ರೈಸ್ ಎಷ್ಟು ಐತಿ ಅಂತಕ್ಕಂತನ ಬರ್ಕೊಂಡ್ಬಿಡ್ರಿ. ದನ್ ಅಡ್ವಾನ್ಸ್ ಮ್ಯಾಗ ಏನಕ್ಕೈತ್ರಿ ಇಂಟ್ರೆಸ್ಟ್ ಇರುವುದಿಲ್ಲ. ಹಂಗಾರೆ ಎಷ್ಟು ಕೊಟ್ಟಂಗ ಐತಿ ಅಮೌಂಟ್ 1000 rupees ಏನ್ ಮಾಡಿದ್ವಿ ಪೇಮೆಂಟ್ ಮಾಡಿದ್ವಿ. ಸೊ ಅಡ್ವಾನ್ಸ್ ಮ್ಯಾಗ ಏನಕ್ಕೈತ್ರಿ ಇಂಟ್ರೆಸ್ಟ್ ಇರುದಿಲ್ಲ. ಹಂಗಾರೆ ಎಷ್ಟು ಕೊಟ್ಟಿವಿ ನಾವು ವರ್ಷ ಓಪನಿಂಗ್ ಡೇಟಿಗೆ 1000. ಹಂಗಾರ ನಮ್ದು ಕ್ಯಾಶ್ ಪ್ರೈಸ್ ಎಷ್ಟಿತ್ತು 3720 ಇತ್ತು. ಸೊ 3720 ಒಳಗ 1000 ಪೇಮೆಂಟ್ ಮಾಡಿದಿವಿ. 3720 ಒಳಗ 1000 ಪೇಮೆಂಟ್ ಮಾಡ್ತೀವಿ. ಎಷ್ಟು ಉಳಿತ್ರಿ 2720 ಏನೈತ್ರಿ ನಮ್ದು ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಉಳಿತು. ದನ್ ಸೊ ನಾವೇನ್ ಮಾಡ್ಬೇಕ್ರಿ ಇಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಮಗೆ ಕೇಳಿದ್ದೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುತ್ತೇಳಿ. ಹಾಗಾದ್ರೆ ಇಂಟ್ರೆಸ್ಟ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮ್ಯಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹಂಗಾರೆ ನಮ್ದು ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ಬಂತು 2720. ಹಂಗಾರ ಫಸ್ಟ್ ಇನ್ಸ್ಟಾಲ್ ಮ್ಯಾಗ ನಾವ್ ಏನ್ ಮಾಡ್ಬೇಕ್ರಿ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ಬೇಕು. ಸೊ 2720 ಮ್ಯಾಗ 5% ಮಾಡಿದ್ರ 136. ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟೈತ್ರಿ 2720. ಸೊ ಇದ್ರ ಮ್ಯಾಗ ಏನ್ ಮಾಡ್ಬೇಕ್ರಿ 5% ಡಿವೈಡೆಡ್ ಬೈ 100. ಸೊ ಮಾಡಿದಾಗ ಎಷ್ಟು ಬರ್ತೈತಿ ಅಂದ್ರ 136. ಎಷ್ಟು ಬರ್ತೈತ್ರಿ 136. ಎದ್ರ ಮ್ಯಾಗ ತೆಗೆದ್ರಿ 136 2720 ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಐತಿ. ಈ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಮ್ಯಾಗ ಏನೈತ್ರಿ ಇಂಟ್ರೆಸ್ಟ್ 5% ತೆಗೆದಾಗ 136. ದನ್ ಸೊ ಇದು 1000 rupees ಐತಿ ಇನ್ಸ್ಟಾಲ್ಮೆಂಟ್. ಇಲ್ಲಿ ಅಮೌಂಟ್ ಏನೈತ್ರಿ ಇದು ವಿತ್ ಇಂಟ್ರೆಸ್ಟ್ ಇರ್ತೈತಿ. ಈ 1000 ಏನಪ್ಪಾ ಅಂತಂದ್ರ ವಿತ್ ಇಂಟ್ರೆಸ್ಟ್. ಹಂಗಾರ 1000 ಒಳಗೆ ಇಂಟ್ರೆಸ್ಟ್ ಕೂಡೈತಪ್ಪ ಅಂತಂದ್ರ ಇಂಟ್ರೆಸ್ಟ್ ಎಷ್ಟು ಬತ್ರಿ 136. ಹಂಗಾರ 1000 ಮೈನಸ್ 136 ಮಾಡಿದಾಗ 864 ಏನಕ್ಕೈತಪ್ಪ ಅಂತಂದ್ರ ಅಮೌಂಟ್ ಬರ್ತೈತಿ. ಎಷ್ಟು ಬತ್ರಿ 864. ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸೊ ಪ್ರಿನ್ಸಿಪಲ್ ಕಾಲಮ್ದಾಗ ಏನ್ ಅಮೌಂಟ್ಸ್ ಗಳನ್ನ ಬರಿತೀರಿ ಇದು ಕ್ಯಾಶ್ ಪ್ರೈಸ್ ಅಮೌಂಟ್. ಕ್ಯಾಶ್ ಪ್ರೈಸ್ ಅಂದ್ರೆ ಏನ್ರಿ ವಿದೌಟ್ ಇಂಟ್ರೆಸ್ಟ್. ಇದು ವಿತ್ ಇಂಟ್ರೆಸ್ಟ್. ಇದು ಏನ್ರಿ ವಿದೌಟ್ ಇಂಟ್ರೆಸ್ಟ್. ಅಂದ್ರೆ 1000 ಮೈನಸ್ 136 ಮಾಡಿದ್ರ 864. ಇದು ಏನಪ್ಪಾ ಅಂತಂದ್ರೆ ನಮ್ದು ಕ್ಯಾಶ್ ಪ್ರೈಸ್ ಅಮೌಂಟ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಮಾಡಿದಾಗ ಸೊ 2720 ಮೈನಸ್ 864 ಮಾಡಿದಾಗ 1856. ಅಂದ್ರೆ ನಮ್ದು ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಉಳಿತ್ರಿ 1856. ಹಂಗಾರೆ ಮತ್ತೆ 1856 ಮ್ಯಾಗ 5% ತೆಗೀರಿ. ಎಷ್ಟು ಬತ್ರಿ 93. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮ್ಯಾಗ ನಾವು ಇಂಟ್ರೆಸ್ಟ್ ತೆಗೆದಾಗ ಎಷ್ಟು ಬತ್ರಿ 93. ಹಂಗಾರ 1000 ಮೈನಸ್ 93 ಮಾಡ್ರಿ 907. ಇದು ವಿದೌಟ್ ಇಂಟ್ರೆಸ್ಟ್. ಸೊ ಇದು ನಮ್ದು ಏನೈತ್ರಿ ಬ್ಯಾಲೆನ್ಸ್ ಬತ್ತು. ಸೊ
ಸೊ ದೆನ್ 1856 ಮೈನಸ್ 907 ಮಾಡ್ರಿ ಎಷ್ಟು ಬತ್ರಿ 949 ಎಷ್ಟು ಬತ್ರಿ 949 1856 ಮೈನಸ್ 907 ಮಾಡಿದಾಗ 949 ಇತ್ತು ನಮ್ದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಬಂತು. ಇಲ್ಲಿ ನೋಡ್ರಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಏನೈತಿ ಇಲ್ಲಿ 949 ಬಂದೈತಿ, ಇಲ್ಲಿ 1000 ಐತಿ. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಗೆ ನೀವು 5% ತೆಗಿಯಾಕ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ 5% ತೆಗೆದ್ರೆ ಅಮೌಂಟ್ ತಪ್ಪು ಬರ್ತೈತಿ. ಆ ಕಾರಣಕ್ಕೆ ಏನ್ ಮಾಡ್ಬೇಕ್ರಿ 1000 ಮೈನಸ್ 949 ಮಾಡ್ರಿ. ಸೊ ಅದೇ ನಿಮ್ದು ಏನಾಗಿರ್ತೈತ್ರಿ ಇಲ್ಲೇ ಇಂಟ್ರೆಸ್ಟ್ ಆಗಿರ್ತೈತಿ. ಅದೇನಾಗಿರ್ತೈತ್ರಿ ಇಂಟ್ರೆಸ್ಟ್ 1000 ಮೈನಸ್ 949. ಸೊ ನಮ್ದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟೈತಿ ಲಾಸ್ಟ್ 949 ಐತಿ. ಸೊ ಅದರ ಡಿಫರೆನ್ಸ್ ಅಮೌಂಟ್ ಏನಾಗಿರ್ತೈತಿ ನಮ್ದು ಇಂಟ್ರೆಸ್ಟ್ ಆಗಿರ್ತೈತಿ. ಅದು ಎಷ್ಟೈತ್ರಿ 51. ಇಲ್ಲಿ 5% ತೆಗ್ಯಾಕ ಹೋಗ್ಬೇಡ್ರಿ. ಡನ್. ಸೊ 949 ಗ 949 ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ನಮ್ ಬ್ಯಾಲೆನ್ಸ್ ಏನೈತ್ರಿ ನಿಲ್ಲಾಯ್ತು. ಸೊ ದೆನ್ ಟೋಟಲ್. ಸೊ ಇವೆಲ್ಲ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರ್ತೈತ್ರಿ 4000. ಇದು ವಿತ್ ಇಂಟ್ರೆಸ್ಟ್. ಆಲ್ರೆಡಿ ನಾನು ಹೇಳಿದ್ದೆ ಅಡ್ವಾನ್ಸ್ 1000 ಕೊಟ್ಟನ, ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಅದಾವ 3 ಒಂದು ಇನ್ಸ್ಟಾಲ್ಮೆಂಟ್ 1000. ಸೊ ದಟ್ ಇಸ್ 3000. ಟೋಟಲ್ ಎಷ್ಟಾಯ್ತ್ರಿ 4000. ಈ 4000 ವಿತ್ ಇಂಟ್ರೆಸ್ಟ್ ಏನ್ರಿ ವಿತ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೂಡಿರ್ತೈತಿ. ಸೊ ಈ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಏನಾಗ್ಯಾವ್ರಿ ಇಂಟ್ರೆಸ್ಟ್ ಕೂಡೈತಿ. ಸೊ ಟೋಟಲ್ ಎಷ್ಟಾಯ್ತ್ರಿ ನಮ್ದು 4000 ಪೇಮೆಂಟ್ ಮಾಡ್ದಂಗಾಯ್ತು. ಹಂಗಾರ ಇಂಟ್ರೆಸ್ಟ್ ಟೋಟಲ್ ದಟ್ ಇಸ್ 280. ಎಷ್ಟ್ರಿ 280. ನಮಗ್ ಕ್ವಶನ್ ಕೇಳಿದ್ದೇನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡತ್ತಿಲ್ಲ. ಹಂಗಾರ ಇದು ಅಷ್ಟು ಇಂಟ್ರೆಸ್ಟ್ ಕೊಡುವಾಗ ಎಷ್ಟು ಬತ್ರಿ 280 ಬತ್ತು. ಡನ್. ಇದು 3720. ಇಲ್ಲಿ ನೋಡ್ರಿ 3720. ನೀವು ಫಸ್ಟಿಗೆ 3720 ಮೈನಸ್ 4000 ಮಾಡಿದಾಗ ನಿಮಗೆ ಇಂಟ್ರೆಸ್ಟ್ ಗೊತ್ತಾಗೇ ಬಿಡ್ತೈತಿ. ಎಷ್ಟು ಬರ್ತೈತ್ರಿ ಅದು 280 ಬರ್ತೈತಿ. ಬಟ್ ನಮಗ್ ಇನ್ಸ್ಟಾಲ್ಮೆಂಟ್ ವೈಸ್ ಏನ್ ಬೇಕಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಬೇಕು. ನಮಗ್ ಆಲ್ರೆಡಿ 3720 ಮೈನಸ್ 4000 ಮಾಡಿದ್ರು ಕೂಡ ಎಷ್ಟು ಬರ್ತೈತ್ರಿ ಇಂಟ್ರೆಸ್ಟ್ ನಮ್ದು 280. ಸೊ ಇದನ್ನ ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋದಾಗ ಸೊ ಅದರ ಟೋಟಲ್ ಮಾಡಿದ್ರು ಕೂಡ ಎಷ್ಟು ಬತ್ರಿ 280 ಬತ್ತು. ಸೊ ಇದು ಏನಪ್ಪಾ ಅಂತಂದ್ರ ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ ಏನ್ ಮಾಡ್ತೀವಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಸೊ ಈ ಚಾರ್ಟ್ ಏನ್ ಮಾಡಿವಪ್ಪ ಅಂತಂದ್ರ ನಾವು ಹೆಂಗ್ ಕ್ಯಾಲ್ಕುಲೇಷನ್ ಮಾಡಿವತ್ತಂದ್ರ ನಮಗ್ ಕ್ವಶನ್ ದಾಗ ಕ್ಯಾಶ್ ಪ್ರೈಸ್ ಕೊಟ್ಟಾಗ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಸೊ ಈ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಸೊ ಇದು ಏನಪ್ಪಾ ಅಂತಂದ್ರ 5 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್. ಎಷ್ಟು ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ. ಸೊ ಇಲ್ಲಿ ತನಕ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋಸ್ ಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ದಯವಿಟ್ಟು ಶೇರ್ ಮಾಡ್ರಿ. ಎಲ್ಲರಿಗೂ ಏನಾಗಲಪ್ಪ ಅಂತಂದ್ರ ಹೆಲ್ಪ್ ಆಗ್ಲೇನು ಒಂದೇ ಇಂಟೆನ್ಷನ್ ಏನ್ ಮಾಡಾಕತ್ತೀವಪ್ಪ ಅಂತಂದ್ರ ಈ ವಿಡಿಯೋಸ್ ಗಳನ್ನ ಮಾಡಾಕತ್ತೀವಿ. ಸೊ ದಯವಿಟ್ಟು ಇದ್ರದ ಈ ವಿಡಿಯೋಸ್ ಗಳದ ಸ್ವಲ್ಪ ಯೂಸ್ ಅನ್ನ ಏನ್ ಮಾಡ್ಕೋರಿ. ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ಸ್ ಹಾಕ್ರಿ. ಅದ್ರ ಬಗ್ಗೆನೂ ಕೂಡ ಏನ್ ಮಾಡೋಣ್ರಿ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ಒಂದು ವಿಡಿಯೋದಾಗ ಏನ್ ಮಾಡ್ತೀವಪ್ಪ ಅಂತಂದ್ರ ಚಾರ್ಟ್ ಬಗ್ಗೆನೇ ಡಿಸ್ಕಷನ್ ಮಾಡ್ತೀವಿ. ಅದು ಏನಪ್ಪಾ ಅಂತಂದ್ರ ಕ್ಯಾಶ್ ಪ್ರೈಸ್ ಮತ್ತು ಅಡ್ವಾನ್ಸ್ ಇನ್ಸ್ಟಾಲ್ಮೆಂಟ್ ಟೋಟಲ್ ಸೇಮ್ ಬಂದಾಗ ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಕ್ಕಂಥ ಏನ್ ಮಾಡೋಣ್ರಿ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್.